ನಮಸ್ತೆ ವೀಕ್ಷಕರೇ, ನಾನು ಈ ದಿನ ಹೊಸ ವರ್ಷಕ್ಕೆ ಮೊದಲನೇದಾಗಿ ವಿಶೇಷವಾಗಿ ದಿಲ್ ಪಸಂದ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವಿಲ್ಲಿ ಕೇಳಬಹುದು ದಿಲ್ ಪಸಂದಲ್ಲಿ ವಿಶೇಷ ಏನಿದೆ ಅಂತ. ನಾನಿಲ್ಲಿ ದಿಲ್ ಪಸಂದ್ ಮಾಡಲಿಕ್ಕೆ ಈಸ್ಟ್ ಉಪಯೋಗಿಸಿಲ್ಲ, ಸಕ್ಕರೆ ಉಪಯೋಗಿಸಿಲ್ಲ ಮತ್ತು ಓವನ್ ಕೂಡ ಉಪಯೋಗಿಸಿಲ್ಲ. ತವಾದಲ್ಲಿ ಸಿಂಪಲ್ಲಾಗಿ ದಿಲ್ ಪಸಂದ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದು ಕೂಡ ಗೋಧಿ ಹಿಟ್ಟಿನ ದಿಲ್ ಪಸಂದ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ಮತ್ತೆ ಮಾಡ್ತೀರಾ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ದಿಲ್ ಪಸಂದ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲು 1 ಕಪ್ಪಷ್ಟು ಒಣ ಕೊಬ್ಬರಿ ತುರಿ ತೆಗೆದಿಟ್ಕೊಂಡಿದ್ದೀನಿ. ಒಣ ಕೊಬ್ಬರಿ ಇಲ್ಲ ಅಂದರೆ ತೊಂದರೆ ಇಲ್ಲ. ಹಸಿ ತೆಂಗಿನಕಾಯಿ ತುರಿನ ಒಂದು 4 ನಿಮಿಷ ಸಣ್ಣ ಉರಿಯಲ್ಲಿ ಹುರಿದಿಟ್ಕೊಳ್ಳಿ. ತೆಂಗಿನಕಾಯಿ ತುರಿಯಲ್ಲಿರುವಂಥ ನೀರಿನಂಶ ಹೊರಟೋದ್ರೆ ಸಾಕು. ತಕ್ಷಣವೇ ಸ್ಟವ್ ಆಫ್ ಮಾಡಿಕೊಂಡು ದಿಲ್ ಪಸಂದ್ ಮಾಡಲಿಕ್ಕೆ ಉಪಯೋಗಿಸ್ಬೋದು. ಈಗ ಮತ್ತೊಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದರೆ 3 ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಬಾದಾಮಿ, 2 ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಗೋಡಂಬಿ ಹಾಕ್ಕೊಂಡಿದ್ದೀನಿ. ಬಾದಾಮಿ ಇಲ್ಲ ಅಂದರೆ ತೊಂದರೆ ಇಲ್ಲ, ಗೋಡಂಬಿನೇ ಉಪಯೋಗಿಸ್ಕೊಳ್ಳಿ. ಹಾಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪಯೋಗಿಸ್ಕೊಳ್ಳಿ. ಈಗ 1 ಟೇಬಲ್ ಸ್ಪೂನಷ್ಟು ಒಣ ದ್ರಾಕ್ಷಿ ಹಾಕಿ ಹುರಿದಿಟ್ಕೊಳ್ತಾ ಇದ್ದೀನಿ. ನೋಡಿ, ಬಾದಾಮಿ, ಗೋಡಂಬಿ ಹಾಗೆ ಒಣ ದ್ರಾಕ್ಷಿ ಈ ರೀತಿ ಸ್ವಲ್ಪ ಬಣ್ಣ ಬದಲಾಗಬೇಕು. ಅಲ್ಲಿವರೆಗೂ ಹುರಿದಿಟ್ಕೊಂಡು ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ. ಈಗ ಹುರಿದಿರುವಂಥ ಈ ಡ್ರೈ ಫ್ರೂಟ್ಸ್ನ ಒಂದು ತಟ್ಟೆಗೆ ಎತ್ತಿಟ್ಕೊಂಡಿದ್ದೀನಿ. ತುಪ್ಪನ ತವಾದಲ್ಲಿ ಹಾಗೆ ಬಿಟ್ಬಿಡಿ. ಈ ತುಪ್ಪನ ನಂತರ ಉಪಯೋಗಿಸಬಹುದು. ಈಗ ಹುರಿದಿರುವಂಥ ಬಾದಾಮಿ, ಗೋಡಂಬಿನ ಒಣ ಕೊಬ್ಬರಿಗೆ ಹಾಕಿ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ನಂತರ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಖರ್ಜೂರ ಎತ್ತಿಟ್ಕೊಳ್ತಾ ಇದ್ದೀನಿ. ಖರ್ಜೂರ ಇಲ್ಲ ಅಂತಂದರೆ ಅರ್ಧ ಕಪ್ಪಷ್ಟು ಪುಡಿ ಮಾಡಿರುವಂಥ ಬೆಲ್ಲ ಕೂಡ ಉಪಯೋಗಿಸಬಹುದು. ಹಾಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಖರ್ಜೂರ ಉಪಯೋಗಿಸ್ಕೊಳ್ಳಿ. 1 ಕಪ್ಪಷ್ಟು ಒಣ ಕೊಬ್ಬರಿ ತುರಿಗೆ ಅರ್ಧ ಕಪ್ಪಷ್ಟು ಖರ್ಜೂರ ಉಪಯೋಗಿಸಿದ್ರೆ ಸಾಕು. ಆವಾಗ ಸಕ್ಕರೆ ಮತ್ತು ಬೆಲ್ಲ ಹಾಕೋ ಅವಶ್ಯಕತೆ ಇಲ್ಲ. ಈಗ ನೀರಿನಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ನಂತರ ಬೀಜ ತೆಗೆದಿಟ್ಕೊಂಡು ನೀಟಾಗಿ ಕ್ಲೀನ್ ಮಾಡಿಟ್ಕೊಳ್ಳಿ. ಹಾಗೆ ಖರ್ಜೂರ ಏನಾದರೂ ಗಟ್ಟಿ ಖರ್ಜೂರ ಉಪಯೋಗಿಸಿದ್ರೆ ಒಂದು 10 ರಿಂದ 15 ನಿಮಿಷ ನೀರಿನಲ್ಲಿ ನೆನೆಯಲಿಕ್ಕೆ ಹಾಗೆ ಇಟ್ಬಿಡಿ. ಈ ರೀತಿ ಸಾಫ್ಟ್ ಖರ್ಜೂರ ಆದರೆ ನೀರಿನಲ್ಲಿ ನೆನೆಸೋದು ಬೇಡ, ತಕ್ಷಣವೇ ರುಬ್ಬಲಿಕ್ಕೆ ಉಪಯೋಗಿಸಬಹುದು. ಈಗ ಬೀಜ ತೆಗೆದಿರುವಂಥ ಖರ್ಜೂರನ ಮಿಕ್ಸಿ ಜಾರ್ಗೆ ಹಾಕಿದರೆ 1 ಟೇಬಲ್ ಸ್ಪೂನಷ್ಟು ತಣ್ಣೀರನ್ನು ಹಾಕಿ ರುಬ್ಬಿಟ್ಕೊಳ್ತಾ ಇದ್ದೀನಿ. ತುಂಬ ನುಣ್ಣಗಾಗೋ ಅವಶ್ಯಕತೆ ಇಲ್ಲ. ನೋಡಿ, ಈ ರೀತಿ ಸ್ವಲ್ಪ ತರಿತರಿಯಾಗಿ ರುಬ್ಬಿಟ್ಕೊಂಡ್ರೆ ಸಾಕಾಗುತ್ತೆ. ಈಗ ಈ ರುಬ್ಬಿರುವಂಥ ಖರ್ಜೂರದ ಪೇಸ್ಟ್ನ ಮೊದಲೇ ಉಳಿಸಿಟ್ಟಂಥ ತುಪ್ಪಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಪ್ಯಾನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ತುಪ್ಪ ಉಳಿದಿತ್ತಲ್ಲ, ಅದೇ ತುಪ್ಪದಲ್ಲಿ ಖರ್ಜೂರನ ಫ್ರೈ ಮಾಡಿಟ್ಕೊಳ್ಳಿ. ಆವಾಗ ಮತ್ತೆ ತುಪ್ಪ ಹಾಕೋ ಅವಶ್ಯಕತೆ ಇರೋದಿಲ್ಲ. ಒಂದು 3 ರಿಂದ 4 ನಿಮಿಷ ಹುರಿದಿಟ್ಕೊಂಡ್ರೆ ಸಾಕು. ಖರ್ಜೂರ ಮೊದಲು ಈ ರೀತಿ ಸ್ವಲ್ಪ ಅಂಟುತ್ತಾ ಇರುತ್ತೆ. ತುಪ್ಪದಲ್ಲಿ ಹುರಿಯೋದ್ರಿಂದ ಅಂಟೋದಿಲ್ಲ ಮತ್ತು ಸುಲಭವಾಗಿ ಹುರಿದಿಟ್ಕೋಬಹುದು. ನೋಡಿ, ಈ ರೀತಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ. ನೀರಿನಂಶ ಸ್ವಲ್ಪ ಹೊರಟೋಗಿ ಈ ರೀತಿ ಉಂಡೆ ಕಟ್ಟಲಿಕ್ಕೆ ಶುರು ಆಗುತ್ತೆ ಮತ್ತು ಖರ್ಜೂರ ಅಂಟೋದಿಲ್ಲ. ಆವಾಗ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ. ಈಗ ಹುರಿದಿರುವಂಥ ಖರ್ಜೂರನ ಈ ರೀತಿ ಒಣ ಕೊಬ್ಬರಿ ಮಿಶ್ರಣಕ್ಕೆ ಹಾಕಿದರೆ 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಖರ್ಜೂರ ಈ ಒಣ ಕೊಬ್ಬರಿಯಲ್ಲಿ ಎಲ್ಲ ಕಡೆ ಬೆರಿಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡಿಟ್ಕೊಳ್ಳಿ. ನಾನು ಮೊದಲೇ ಹೇಳ್ದಾಗೆ ಖರ್ಜೂರ ಬೇಡ ಅಂತಂದರೆ ಅರ್ಧ ಕಪ್ಪಷ್ಟು ಪುಡಿ ಮಾಡಿರುವಂಥ ಬೆಲ್ಲನ ಒಣ ಕೊಬ್ಬರಿಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಸಾಕು. ಈಗ ಮತ್ತೊಂದು ಪಾತ್ರೆಗೆ 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಗೋಧಿ ಹಿಟ್ಟು ಬೇಡ ಅಂತಂದರೆ ಮೈದಾ ಹಿಟ್ಟಿನಲ್ಲಿ ಇದೇ ರೀತಿಯಲ್ಲಿ ಮಾಡಿಟ್ಕೊಳ್ಳಿ. ಈಗ ಗೋಧಿ ಹಿಟ್ಟನ್ನು ಒಂದ್ಸರಿ ಜರಡಿ ಮಾಡಿಟ್ಕೊಳ್ತಾ ಇದ್ದೀನಿ. ಆವಾಗ ಸಣ್ಣ ಪುಟ್ಟ ಗಂಟುಗಳಿದ್ರೆ ಅದೆಲ್ಲ ಹೊರಟೋಗುತ್ತೆ. ಹಾಗೆ 1/4 ಟೀ ಸ್ಪೂನಷ್ಟು ಉಪ್ಪಾಕಿ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಈಗ 3/4 ಕಪ್ಪಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ನೀವೇನಾದರೂ 1 ಕಪ್ಪಷ್ಟು ಗೋಧಿ ಹಿಟ್ಟು ಉಪಯೋಗಿಸಿದ್ರೆ ಕೇವಲ 1/4 ಕಪ್ಗಿನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮೊಸರು ಹಾಕ್ಕೊಳ್ಳಿ. ಈಗ 1/4 ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹಾಕಿದರೆ 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಬೇಕಿಂಗ್ ಪೌಡರ್ ಇಲ್ಲ ಅಂದರೆ ತೊಂದರೆ ಇಲ್ಲ, ನೀವು 1 ಟೀ ಸ್ಪೂನಷ್ಟು ಈನೋ ಫ್ರೂಟ್ ಸಾಲ್ಟ್ ಕೂಡ ಉಪಯೋಗಿಸಬಹುದು. ಈ ರೀತಿ ಸೋಡಾ ಮತ್ತು ಬೇಕಿಂಗ್ ಪೌಡರ್ ಹಾಕೋದ್ರಿಂದ ಈಸ್ಟ್ ಉಪಯೋಗಿಸೋ ಅವಶ್ಯಕತೆ ಇಲ್ಲ. ಪರ್ಫೆಕ್ಟಾಗಿ ದಿಲ್ ಪಸಂದ್ನ ಮಾಡ್ಕೋಬಹುದು ಅಂತಷ್ಟೇ. ಈಗ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮೊಸರು ಹಾಕಿರೋದ್ರಿಂದ ಹಿಟ್ಟನ್ನು ನೆನೆಸೋದು ಕೂಡ ಬೇಡ. 10 ನಿಮಿಷ ನೆನೆಸಿದ್ರೆ ಸಾಕು. ಈಸ್ಟ್ ಹಾಕಿದ್ರೆ 1 ಗಂಟೆ ಕಾಲ ನೆನೆಸಬೇಕಾಗುತ್ತೆ. ಈಗ 1/4 ಕಪ್ಪಷ್ಟು ತಣ್ಣೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಕಪ್ಪಷ್ಟು ಗೋಧಿ ಹಿಟ್ಟಿಗೆ 3/4 ಕಪ್ಪಷ್ಟು ಮೊಸರು ಹಾಗೆ 1/4 ಕಪ್ಪಷ್ಟು ತಣ್ಣೀರು ಹಾಕ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ನೀರು ಬೇಡ ಅಂತಂದರೆ 1 ಕಪ್ಪಷ್ಟು ಮೊಸರು ಕೂಡ ಉಪಯೋಗಿಸಬಹುದು. ಈಗ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ. ನೋಡಿ, ತುಂಬ ಗಟ್ಟಿಯಾಗಿ ಕಲಿಸಬಾರ್ದು. ಈ ರೀತಿ ಸ್ವಲ್ಪ ತೆಳುವಾಗಿ ಕಲಸಿಟ್ಕೊಳ್ಳಿ. ಚಪಾತಿ ಹಿಟ್ಟಿಗಿನ್ನ ಸ್ವಲ್ಪ ತೆಳುವಾಗಿ ಕಲಸಿಟ್ಕೊಳ್ಳಿ. ಈಗ ಹಿಟ್ಟಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಂತರ 1 ನಿಮಿಷ ಕೈಯಲ್ಲಿ ಚೆನ್ನಾಗಿ ನಾದಿಟ್ಕೊಳ್ಳಿ. ಆವಾಗ ಹಿಟ್ಟು ಸಾಫ್ಟ್ ಆಗುತ್ತೆ ಅಂತಷ್ಟೇ. ಹಿಟ್ಟು ಕೈಗೆ ಅಂಟಬಾರ್ದು, ಅಲ್ಲಿವರೆಗೂ ನಾದಿಟ್ಕೊಳ್ಳಿ. ಈಗ ಹಿಟ್ಟಿನ ಮೇಲ್ಭಾಗಕ್ಕೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಲಿಡ್ ಕ್ಲೋಸ್ ಮಾಡಿ ಕೇವಲ 10 ನಿಮಿಷ ನೆನೆಸಿದ್ರೆ ಸಾಕು. ನಾನು ಮೊದಲೇ ಹೇಳಿದಾಗೆ ಈಸ್ಟ್ ಹಾಕಿದ್ರೆ 1 ಗಂಟೆ ಕಾಲ ನೆನೆಸಬೇಕಾಗುತ್ತೆ. ಈ ರೀತಿ ಸೋಡಾ ಮತ್ತು ಮೊಸರು ಹಾಕಿರೋದ್ರಿಂದ ಕೇವಲ 10 ನಿಮಿಷ ನೆನೆಸಿದ್ರೆ ಸಾಕು. ಈಗ ಕಲಸಿರುವಂಥ ಹಿಟ್ಟಿನಲ್ಲಿ 4 ಭಾಗವಾಗಿ ಮಾಡಿಟ್ಕೊಳ್ತಾ ಇದ್ದೀನಿ. 2 ದಪ್ಪ ಉಂಡೆ ಮತ್ತು 2 ಸಣ್ಣ ಉಂಡೆನ ಮಾಡಿಟ್ಕೊಳ್ತಾ ಇದ್ದೀನಿ. ಈಗ 1 ದಿಲ್ ಪಸಂದ್ ಮಾಡಲಿಕ್ಕೆ 1 ಸಣ್ಣ ಉಂಡೆ ಮತ್ತು 1 ದಪ್ಪ ಉಂಡೆನ ಎತ್ತಿಟ್ಕೊಳ್ಳಿ. ಈಗ ಮಣೆಗೆ ಸ್ವಲ್ಪ ಮೈದಾ ಹಿಟ್ಟನ್ನು ಉದುರಿಸಿದ್ರೆ ದಪ್ಪ ಉಂಡೆನ ಇಟ್ಟಿದ್ದೀನಿ.
ನಂತರ ನಿಧಾನಕ್ಕೆ ಲಟ್ಟಿಸ್ಕೊಳ್ತಾ ಇದ್ದೀನಿ. ಲಟ್ಟಿಸ್ಬೇಕಾದ್ರೆ ತುಂಬ ದಪ್ಪನಾಗಿ ಲಟ್ಟಿಸ್ಲಿಕ್ಕೆ ಹೋಗಬೇಡಿ, ಅಥವಾ ತುಂಬ ತೆಳುವಾಗೂ ಕೂಡ ಇರೋದು ಬೇಡ. ಸ್ವಲ್ಪ ದಪ್ಪನಾಗಿ ಲಟ್ಟಿಸಿಟ್ಕೊಳ್ಳಿ. ಚಪಾತಿಗೆ ಯಾವ ರೀತಿ ಲಟ್ಟಿಸ್ಕೊಳ್ತೀರಾ ಅದಕ್ಕಿಂತ ಸ್ವಲ್ಪ ದಪ್ಪನಾಗಿ ಲಟ್ಟಿಸಿಟ್ಕೊಳ್ಳಿ. ಈಗ ನೋಡಿ, ಅಗಲವಾಗಿ ಮತ್ತು ಸ್ವಲ್ಪ ದಪ್ಪನಾಗಿ ಲಟ್ಟಿಸಿಟ್ಕೊಂಡಿದ್ದೀನಿ. ಹಾಗೆ ಮತ್ತೊಂದು ತಟ್ಟೆಗೆ ಸ್ವಲ್ಪ ಮೈದಾ ಹಿಟ್ಟನ್ನು ಉದುರಿಸ್ಕೊಂಡು ಈ ಲಟ್ಟಿಸಿರುವಂಥ ಹಾಳೆನ ಎತ್ತಿಟ್ಕೊಳ್ಳಿ. ಈಗ ಸಣ್ಣ ಉಂಡೆನೂ ಕೂಡ ಲಟ್ಟಿಸ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಲಟ್ಟಿಸ್ಬೇಕಾದ್ರೆ ಮೈದಾ ಹಿಟ್ಟು ಬೇಡ ಅಂತಂದರೆ ಗೋಧಿ ಹಿಟ್ಟನ್ನೇ ಉದುರಿಸ್ಕೋಬಹುದು. ನೋಡಿ, ಸಣ್ಣ ಉಂಡೆನ ಈ ರೀತಿ ಸಣ್ಣದಾಗಿ ಲಟ್ಟಿಸಿಟ್ಕೊಂಡಿದ್ದೀನಿ. ಹಾಗೆ ಮಣೆಗೆ ಸ್ವಲ್ಪ ಮೈದಾ ಹಿಟ್ಟನ್ನು ಉದುರಿಸ್ಕೊಂಡಿದ್ರೆ ಈ ರೀತಿ ಅಗಲವಾಗಿ ಲಟ್ಟಿಸಿರುವಂಥ ಹಾಳೆನ ಎತ್ತಿಟ್ಕೊಂಡಿದ್ದೀನಿ. ನಂತರ ಮೊದಲೇ ಮಾಡಿಟ್ಟಂಥ ಕೊಬ್ಬರಿ ಮತ್ತು ಖರ್ಜೂರದ ಮಿಶ್ರಣ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ. ತುದಿ ಭಾಗನ ಹಾಗೆ ಬಿಟ್ಟಿರಿ. ಈ ರೀತಿ ಮಧ್ಯಭಾಗದಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ. ಹಾಗೆ ಸಣ್ಣದಾಗಿ ಲಟ್ಟಿಸಿರುವಂಥ ಹಾಳೆಯಿಂದ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಎಡ್ಜಸ್ನ ಬಿಗಿಯಾಗಿ ಪ್ರೆಸ್ ಮಾಡಿಟ್ಕೊಳ್ಳಿ. ನಂತರ ತುದಿ ಭಾಗಕ್ಕೆ ತಣ್ಣೀರನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ತಣ್ಣೀರನ್ನು ಸ್ಪ್ರೆಡ್ ಮಾಡೋದ್ರಿಂದ ಹಿಟ್ಟು ಚೆನ್ನಾಗಿ ಅಂಟುತ್ತೆ ಮತ್ತು ಒಡ್ಕೊಳ್ಳಲ್ಲ ಅಂತಷ್ಟೇ. ಆದಷ್ಟು ಪ್ರೆಸ್ ಮಾಡಬೇಕಾದ್ರೆ ಬಿಗಿಯಾಗಿ ಪ್ರೆಸ್ ಮಾಡಿಟ್ಕೊಳ್ಳಿ. ಆವಾಗ ದಿಲ್ಪಸನ್ನು ಬೇಯಿಸಬೇಕಾದ್ರೆ ಒಡೆಯೋದಿಲ್ಲ ಅಂತಷ್ಟೇ. ಈಗ ಒಂದು ಫೋರ್ಕ್ ಅಥವಾ ಸಣ್ಣ ಕಡ್ಡಿಯಲ್ಲಿ ಈ ರೀತಿ ತೂತ ಮಾಡಿಟ್ಕೊಳ್ಳಿ. ಆವಾಗ ಉಬ್ಬಿ ಬರೋದಿಲ್ಲ, ಪರ್ಫೆಕ್ಟಾಗಿ ಬೆಂದಿರುತ್ತೆ. ಒಂದು 3 ರಿಂದ 4 ಕಡೆ ಈ ರೀತಿ ತೂತ ಮಾಡಿಟ್ಕೊಂಡ್ರೆ ಸಾಕು. ಈಗ ಒಂದು ತವಾಗೆ ಸ್ವಲ್ಪ ತುಪ್ಪ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪ ಬೇಡ ಅಂತಂದರೆ ಎಣ್ಣೆ ಕೂಡ ಉಪಯೋಗಿಸಬಹುದು. ನಂತರ ಈ ಲಟ್ಸಿರುವಂಥ ಮಾಡಿಟ್ಟಂಥ ದಿಲ್ಪಸನ್ನು ನಿಧಾನಕ್ಕೆ ತವಾಗೆ ಜೋಡಿಸಿಟ್ಕೊಂಡಿದ್ದೀನಿ. ಈಗ ತವಾ ಕೂಡ ಚೆನ್ನಾಗಿ ಬಿಸಿಯಾಗಿದೆ. ತವಾ ಬಿಸಿಯಾದ ನಂತರಷ್ಟೇ ದಿಲ್ಪಸಂದ್ ಇಟ್ಟಿರುವಂಥ ಪ್ಯಾನನ್ನು ಇಟ್ಟಿದ್ದೀನಿ. ಹಾಗೆ ಲಿಡ್ ಕ್ಲೋಸ್ ಮಾಡಿ 10 ರಿಂದ 15 ನಿಮಿಷ ಉರಿನ ಮೀಡಿಯಂ ಫ್ಲೇಮ್ಗಿನ ಸ್ವಲ್ಪ ಕಡಿಮೆ ಇಟ್ಕೊಂಡು ಬೇಲಿಕ್ಕಿಟ್ಕೊಳ್ಳಿ. ದೊಡ್ಡ ಸ್ಟವ್ ಆದರೆ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಸಣ್ಣ ಸ್ಟವ್ ಆದರೆ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಲಿಕ್ಕಿಟ್ಕೊಳ್ಳಿ. ಈಗ ಮೇಲ್ಭಾಗಕ್ಕೆ ಸ್ವಲ್ಪ ತುಪ್ಪ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿಟ್ಕೊಂಡಿದ್ದೀನಿ. ಹಿಂಭಾಗ ನೋಡಿ ಚೆನ್ನಾಗಿ ಬಣ್ಣ ಬದಲಾಗಿದೆ ಅನಿಸಿದ್ರಷ್ಟೇ ಇನ್ನೊಂದು ಸೈಡ್ ಟರ್ನ್ ಮಾಡಿಟ್ಕೊಳ್ಳಿ. ಈಗ ಲಿಡ್ ಕ್ಲೋಸ್ ಮಾಡಿ ಮತ್ತೆ 5 ರಿಂದ 8 ನಿಮಿಷ ಬೇಲಿಕ್ಕಿಟ್ಟಿದ್ದೀನಿ. ಈಗ 8 ನಿಮಿಷ ಆಗಿದೆ. ನೋಡಿ, ದಿಲ್ಪಸಂದ್ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. ಸುತ್ತ ಕೂಡ ಒಂದೊಳ್ಳೆ ಬಣ್ಣ ಬಂದಿದೆ. ಯಾವಾಗ ಎರಡೂ ಬದಿ ಚೆನ್ನಾಗಿ ಬೆಂದಿರುತ್ತೆ ಆವಾಗಷ್ಟೇ ಇನ್ನೊಂದು ಸೈಡ್ ಟರ್ನ್ ಮಾಡಿಟ್ಕೊಳ್ಳಿ. ನೋಡಿ, ಎರಡೂ ಬದಿ ಚೆನ್ನಾಗಿ ಬೆಂದಿರಬೇಕು. ಈ ರೀತಿ ಬಣ್ಣ ಕೂಡ ಬದಲಾಗಿರಬೇಕು. ಆವಾಗಷ್ಟೇ ಸ್ಟವ್ ಆಫ್ ಮಾಡಿಕೊಂಡು ಪ್ಯಾನನ್ನು ಹೊರಗಡೆ ತಿರ್ಕೊಳ್ತಾ ಇದ್ದೀನಿ. ಈಗ ಮಾಡಿಟ್ಟಂಥ ದಿಲ್ಪಸನ್ನ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ಸ್ವಲ್ಪ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಬಿಡಿ. ಇದೇ ಸಮಯದಲ್ಲಿ ಇನ್ನೊಂದು ದಿಲ್ಪಸಂದ್ ಕೂಡ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಕೇವಲ 1 ಕಪ್ಪಷ್ಟು ಕೊಬ್ಬರಿ ಹಾಗೆ 2 ಕಪ್ಪಷ್ಟು ಗೋಧಿ ಹಿಟ್ಟಿದ್ರೆ ಸಾಕು. 2 ದಿಲ್ಪಸಂದ್ಗಳನ್ನ ಮಾಡಿಟ್ಕೋಬಹುದು. ಮನೆಯವ್ರಿಗೆಲ್ಲ ಆಗೋಷ್ಟು ದಿಲ್ಪಸಂದ್ ರೆಡಿ ಆಗುತ್ತೆ. ಅಂದರೆ 16 ಪೀಸಸ್ಗಳು ದಿಲ್ಪಸಂದ್ನ ಮಾಡ್ಕೋಬಹುದು. ಈಗ ನೋಡಿ, ಎಡ್ಜಸ್ನ ಬಿಗಿಯಾಗಿ ಪ್ರೆಸ್ ಮಾಡಿಟ್ಕೊಂಡಿದ್ದೀನಿ. ನಂತರ ಫೋರ್ಕಲ್ಲಿ ಈ ರೀತಿ ತೂತ ಮಾಡಿಟ್ಕೊಂಡ್ರೆ ನಿಧಾನಕ್ಕೆ ಮತ್ತೆ ಅದೇ ಪ್ಯಾನ್ಗೆ ಎತ್ತಿಟ್ಕೊಳ್ಳಿ. ನೋಡಿ, ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡಿಕೊಂಡು ನಂತರಷ್ಟೇ ದಿಲ್ಪಸಂದ್ನ ಎತ್ತಿಟ್ಕೊಂಡಿದ್ದೀನಿ. ಈಗ ತವಾ ಚೆನ್ನಾಗಿ ಬಿಸಿಯಾದ ನಂತರ ಈ ದಿಲ್ಪಸನ್ನು ಕೂಡ ಬೇಲಿಕ್ಕಿಟ್ಕೊಳ್ತಾ ಇದ್ದೀನಿ. ನೀವು 10 ರಿಂದ 15 ನಿಮಿಷ ಬೇಲಿಕ್ಕಿಟ್ಕೊಳ್ಳಿ. ಹಾಗೆ ನೋಡಿ, ಹಿಂಭಾಗ ಒಳ್ಳೆ ಬಣ್ಣ ಬಂದಿದ್ರಷ್ಟೇ ಇನ್ನೊಂದು ಸೈಡ್ ಟರ್ನ್ ಮಾಡಿಟ್ಕೊಳ್ಳಿ. ಅಕಸ್ಮಾತ್ ಬಣ್ಣ ಬದಲಾಗಿಲ್ಲ ಅನಿಸಿದ್ರೆ ಮತ್ತೆ ಒಂದು 3 ರಿಂದ 4 ನಿಮಿಷ ಬೇಲಿಕ್ಕಿಟ್ಕೊಳ್ಳಿ ಅಷ್ಟೇ. ಯಾವಾಗ ಎರಡೂ ಬದಿ ಈ ರೀತಿ ಚೆನ್ನಾಗಿ ಬೆಂದಿರುತ್ತೆ ಆವಾಗಷ್ಟೇ ಹೊರಗಡೆ ಎತ್ತಿಟ್ಕೊಳ್ಳಿ. ಈಗ ದಿಲ್ಪಸಂದ್ ತಣ್ಣಗಾದ ನಂತರ ನಿಧಾನಕ್ಕೆ ಚಾಕುವಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಸ್ಟ್ ಹಾಕಿದ್ರೆ ಯಾವ ರೀತಿ ದಿಲ್ಪಸಂದ್ ಉಬ್ಬಿ ಬಂದಿರುತ್ತೆ ಅದೇ ರೀತಿ ಈ ದಿಲ್ಪಸಂದ್ ಕೂಡ ಉಬ್ಬಿ ಬಂದಿದೆ. ಮತ್ತು ಒಳಭಾಗ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಈಗ ಮತ್ತೆ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನೋಡಿ, ದಿಲ್ಪಸಂದ್ ಎಷ್ಟು ಪರ್ಫೆಕ್ಟಾಗಿ ಬೆಂದಿದೆ ಅಂತ ಗೊತ್ತಾಗ್ತಾ ಇದೆ. ನೀವು 1 ರೌಂಡಲ್ಲಿ 8 ಭಾಗವಾಗಿ ಮಾಡಿಟ್ಕೋಬಹುದು. 2 ರೌಂಡಲ್ಲಿ 16 ಪೀಸ್ಗಳು ರೆಡಿ ಆಗುತ್ತೆ. ಮತ್ತು ಈ ದಿಲ್ಪಸಂದನ್ನ ನೀವು ಸ್ಟೋರ್ ಮಾಡಿ ಕೂಡ ಇಡಬಹುದು. ಫ್ರಿಜ್ಜಲ್ಲಾದರೆ 10 ದಿನದ ತನಕ ಸ್ಟೋರ್ ಮಾಡ್ಕೋಬಹುದು. ಹೊರಗಡೆ ಆದರೆ 4 ರಿಂದ 5 ದಿನದ ತನಕ ಸ್ಟೋರ್ ಮಾಡ್ಕೋಬಹುದು. ಆದಷ್ಟು ಏಟೆಡ್ ಬಾಕ್ಸ್ ಅಥವಾ ಸ್ಟೀಲ್ ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ ಇಷ್ಟೇ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಈಸ್ಟ್ ಇಲ್ಲದೆ, ಸಕ್ಕರೆ ಇಲ್ಲದೆ, ಓವನ್ ಇಲ್ಲದೆ ಮನೆಯಲ್ಲಿರುವಂಥ ಸಾಮಗ್ರಿಗಳಲ್ಲೇ ದಿಲ್ಪಸಂದ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ? ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಥ್ಯಾಂಕ್ ಯು. ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.